ಹಾಯ್ ಡಿಯರ್ಸ್, ವೆಲ್ಕಮ್ ಟು ಕೀರ್ತಿ ಲಾಗರ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ಮ್ಯಾಂಗೋ ಸೀಸನ್ ಅಲ್ವಾ ಇವಾಗ, ಅದಕ್ಕೋಸ್ಕರ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಇಲ್ಲಿ ಚೆನ್ನಾಗಿರೋ ಹಣ್ಣಾಗಿರೋವಂಥ ಮ್ಯಾಂಗೋ ತೊಗೊಂಡಿದ್ದೀನಿ. ಅದನ್ನು ಈ ರೀತಿ ಕಟ್ ಮಾಡಿಕೊಂಡು ಸಣ್ಣಗೆ ಪೀಸ್ ಮಾಡಿಕೊಂಡು ಒಂದು ಜ್ಯೂಸ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಜ್ಯೂಸ್ ಜಾರ್ಗೆ ಆಗೋಕ್ಕಿಂತ ಮುಂಚೆ ನಾನು ಹಿಂಗೆ ತಟ್ಟೆಗೆಲ್ಲನೂ ಸಣ್ಣಗೆ ಕಟ್ ಮಾಡಿ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇವಾಗಂತೂ ಮ್ಯಾಂಗೋ ಸೀಸನ್, ಮಕ್ಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಮ್ಯಾಂಗೋ ತಿಂದು ಬೇಜಾರಾಗಿರೋರು ಈ ಥರ ಮಿಲ್ಕ್ ಹಾಕಿ ಮಿಲ್ಕ್ ಶೇಕ್ ಮಾಡಿಕೊಡಿ, ಮಕ್ಕಳು ತುಂಬ ಇಷ್ಟಪಟ್ಟು ಕುಡಿತಾರೆ. ಮ್ಯಾಂಗೋ ಹಣ್ಣಾಗಿರುತ್ತಲ್ವ, ಈ ರೀತಿ ಸ್ಪೂನಿನ ಸಹಾಯದಿಂದಲೂ ನಾವು ತೆಗಿಬೋದು. ಹಣ್ಣಾಗಿರೋವಂಥದ್ದನ್ನ ನಾವು ಸಿಪ್ಪೆ ಹಾಕಬಾರ್ದು, ಇಲ್ಲಿ ಬರೀ ಹಣ್ಣು ಮಾತ್ರ ಹಾಕ್ಕೋಬೇಕು. ಸಿಪ್ಪೆ ಹಾಕೋದ್ರಿಂದ ಟೇಸ್ಟ್ ಇರೋಲ್ಲ, ಅದರಿಂದ ನಾನು ಸಿಪ್ಪೆ ತೆಗೆದು ಈ ರೀತಿ ಸ್ಪೂನ್ ಸಹಾಯದಿಂದ ಹಣ್ಣು ಮಾತ್ರ ನಾನು ತಗೊತಾ ಇದ್ದೀನಿ. ಇಲ್ಲಿ ಈ ರೀತಿ ಎಲ್ಲನೂ ನಾನು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಾದ್ಮೇಲೆ ನಾನು ಲಾಸ್ಟಲ್ಲಿ ಒಂದು ಮಿಕ್ಸಿ ಜಾರ್ ಆಗಿರ್ಬೋದು, ಇಲ್ಲ ಜ್ಯೂಸರ್ ಜಾರ್ ಈ ರೀತಿ ನಾವು ಮಾವಿನ ಹಣ್ಣೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನೆಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಸ್ಪೂನ್ ಸಹಾಯದಿಂದ ವಾಟೆನೂ ಸಹ ಕ್ಲೀನಾಗಿ ಹಣ್ಣನ್ನ ತಗೋಬೋದು. ಇವಾಗ ನಾನು ಹಣ್ಣೆಲ್ಲ ತಗೊಂಡಿದ್ದಾಗಿದೆ ಮಾವಿನ ಹಣ್ಣಲ್ಲಿ. ಇವಾಗ ನಾನು ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ನಾವು ಮಾವಿನ ಹಣ್ಣೆಲ್ಲ ಒಂದು ಪ್ಲೇಟಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ವ, ಅದನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೋಬೇಕು. ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ ಮಿಲ್ಕ್ ಮ್ಯಾಂಗೋ ಶೇಕು. ಸಾಯಂಕಾಲ ಟೈಮು ಮಕ್ಕಳು ಸ್ಕೂಲಿಂದ ಕಾಲೇಜಿಂದ ಎಲ್ಲ ಬರ್ತಾರಲ್ವ, ಮತ್ತು ಕೆಲಸದಿಂದ ಬರೋವಂಥ ಹಸ್ಬೆಂಡ್ಗಾಗಿರ್ಬೋದು, ಮಕ್ಳಿಗಾಗಿರ್ಬೋದು, ಈ ರೀತಿ ನಾವು ಮಿಲ್ಕ್ ಶೇಕ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಕುಡಿತಾರೆ. ಆದ್ದರಿಂದ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ. ಮಾವಿನ ಹಣ್ಣೆಲ್ಲ ಇವಾಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಮಾವಿನ ಹಣ್ಣು ಮಿಕ್ಸಿ ಜಾರ್ಗೆ ನಾನು ಟ್ರಾನ್ಸ್ಫರ್ ಮಾಡಿಕೊಂಡೆ. ಈಗ ನಾನು ಇದಕ್ಕೆ ಸಕ್ಕರೆ ಸ್ವಲ್ಪ ಸೇರಿಸ್ತಾ ಇದ್ದೀನಿ. ನೋಡಿ, ಸೇರಿಸಿ ಮಾವಿನ ಹಣ್ಣು ಹುಳಿ ಇದ್ದರೆ ಸ್ವಲ್ಪ ಜಾಸ್ತಿನೇ ಸೇರಿಸ್ಬೇಕು, ಮಾವಿನ ಹಣ್ಣು ಸ್ವೀಟ್ ಇದ್ದರೆ ಸ್ವಲ್ಪ ಸೇರಿಸಿದ್ರೆ ಸಾಕಾಗುತ್ತೆ. ನಾನಿಲ್ಲಿ ಎಲ್ಲ ಸಕ್ಕರೆ ಎಲ್ಲ ಹಾಕಾದ್ಮೇಲೆ ನಾನು ಅರ್ಧ ಲೀಟ್ರ್ ಹಾಲು ಫ್ರಿಡ್ಜಲ್ಲಿ ಇಟ್ಟಿದ್ದೆ. ಹಾಲು ಮತ್ತು ಐಸ್ ಕ್ಯೂಬ್ನ ಹಾಕಿ ನುಣ್ಣಗೆ ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ನಾವು ಜ್ಯೂಸ್ ಮಾಡಬೇಕಾದ್ರೆ ಮಿಕ್ಸಿ ಜಾರ್ಗೆ ಆಗಿರ್ಬೋದು, ಇಲ್ಲ ಜ್ಯೂಸರ್ ಜಾರಲ್ಲಾಗಿರ್ಬೋದು, ನಾವು ಬ್ಲೆಂಡರ್ ಮಾಡ್ಕೋಬೇಕಾದ್ರೆ ಒಂದು 10 ನಿಮಿಷ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡ್ರೆ ಮತ್ತು ಹಾಲು ಸೇರಿಸಿರ್ತೀವಲ್ವ, ಈ ರೀತಿ ಗಟ್ಟಿಗೆ ಥಿಕ್ನೆಸ್ ಆಗಿ ಬರುತ್ತೆ, ಮತ್ತು ಕುಡಿಯೋಕ್ಕೂ ಅಷ್ಟೇ ಸ್ವೀಟಾಗಿ ಚೆನ್ನಾಗಿರುತ್ತೆ. ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಮಿಲ್ಕ್ ಶೇಕ್ ರೆಡಿ ಆಗಿದೆ. ನಾನು ಇಲ್ಲಿ ಅಲಂಕಾರಕ್ಕೋಸ್ಕರ ಇವಾಗ ಮ್ಯಾಂಗೋನ ಈ ರೀತಿ ಸಣ್ಣಗೆ ಕಟ್ ಮಾಡಿಟ್ಕೊಂಡು ಸಣ್ಣಗೆ ಕಟ್ ಮಾಡಿ ಅದರೊಳಕ್ಕೆ ಸೇರಿಸ್ತಾ ಇದ್ದೀನಿ. ಇವಾಗ ನಾವು ಮಿಲ್ಕ್ ಶೇಕ್ ಕುಡಿಬೇಕಾದ್ರೆ ಮ್ಯಾಂಗೋ ಮಿಲ್ಕ್ ಶೇಕು ಮಧ್ಯದಲ್ಲಿ ಮ್ಯಾಂಗೋ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ, ಕ್ರಂಚಿಯಾಗಿ. ಅದರಿಂದ ಈ ರೀತಿ ಮಾಡಿದ್ದೀನಿ. ನೀವೆಲ್ಲ ಯಾವ ರೀತಿ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್. ನೀವು ಇಲ್ಲಿ ನೋಡ್ತಿರ್ಬೋದು, ನನ್ನ ಮಗನಿಗೆ ಮಾಡಿಕೊಟ್ಟಿದ್ದೀನಿ. ಅಮ್ಮ ಸೂಪರಾಗಿದೆ, ಚೆನ್ನಾಗಿದೆ ಅಂತ ಕುಡಿತಿದ್ದಾನೆ.